ಇಡೀ ದೇಶದ ಎಲ್ಲ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೇಂದ್ರದ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಹಣ ಘೋಷಣೆ. ಹಿರಿಯ ನಾಗರಿಕರ ಆರ್ಥಿಕ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಅನೇಕ ಯೋಜನೆಗಳ ಮೂಲಕ ವೃದ್ಧರನ್ನ ಸಬಲರನ್ನಾಗಿಸಲು ಹಣದ ಧನ ಸಹಾಯವನ್ನ ಮಾಡುತ್ತಿದೆ. ಅದರಲ್ಲೂ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಹಣವನ್ನು ಘೋಷಿಸಿದ್ದಾರೆ. ಈ ಹಣವನ್ನು ಪಡೆದುಕೊಳ್ಳಲು ಎಲ್ಲ 60 ವರ್ಷ ಮೇಲ್ಪಟ್ಟ ಅಜ್ಜ ಅಜ್ಜಿಯರು ನಾವು ಹೇಳುವ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೇಗೆ ಅರ್ಜಿ ಸಲ್ಲಿಸಿ ಹಣವನ್ನು ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದ್ದು, ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೂ ನಿಮ್ಮ ಮನೆಯಲ್ಲಿಯೂ ಕೂಡ 60 ವರ್ಷ ಮೇಲ್ಪಟ್ಟ ಹಿರಿಯರು ಅಂದರೆ ಹಿರಿಯ ನಾಗರಿಕರಿದ್ರೆ ವಿಡಿಯೋವನ್ನು ಲೈಕ್ ಮಾಡುವುದರ ಜೊತೆಗೆ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಂಡು ಅವರಿಗೂ ಕೂಡ ಪ್ರತಿ ತಿಂಗಳಿಗೆ 3,000 ರೂಪಾಯಿ ಹಣ ಪಡೆದುಕೊಳ್ಳುವುದಕ್ಕೆ ಸಹಾಯ ಮಾಡಿ. ಹಾಗೂ ನಿಮ್ಮ ಸ್ನೇಹಿತರಿಗೂ ಮತ್ತು ನಿಮ್ಮ ಸಂಬಂಧಿಕರಲ್ಲಿ ಯಾರಾದರೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿದ್ರೆ ಈ ವಿಡಿಯೋವನ್ನು ಅವರಿಗೂ ಕೂಡ ಶೇರ್ ಮಾಡಿ ಈ ವಿಷಯವನ್ನು ತಿಳಿಸಿ. ಬನ್ನಿ, ಅರ್ಜಿ ಸಲ್ಲಿಸಿ ಹಣವನ್ನು ಹೇಗೆ ಪಡೆದುಕೊಳ್ಳಬೇಕು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ಖಾಸಗಿ ಉದ್ಯೋಗವಿಲ್ಲದಿದ್ದರೂ ಅಥವಾ PF ಸೌಲಭ್ಯವಿಲ್ಲದಿದ್ದರೂ ಸಹ ನಿಮ್ಮ ಭವಿಷ್ಯದ ಬಗ್ಗೆ ಇನ್ಮುಂದೆ ಚಿಂತಿಸಬೇಕಾಗಿಲ್ಲ. ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಕಾರ್ಮಿಕರಿಗಾಗಿ ಒಂದು ವಿಶೇಷ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರ ಮೂಲಕ 60 ವರ್ಷ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿಗಳವರೆಗೆ ಪಿಂಚಣಿ ಲಭ್ಯವಾಗಲಿದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆ ಅಡಿಯಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡುವ ಮೂಲಕ ಜೀವನ ಪರ್ಯಂತ ಆರ್ಥಿಕ ಭದ್ರತೆಯನ್ನು ಪಡೆದುಕೊಳ್ಳಬಹುದು. ಯಾರಿಗೆಲ್ಲ ಈ ಯೋಜನೆ ಅನ್ವಯಿಸುತ್ತದೆ? ಈ ಯೋಜನೆಯು ಬೀದಿ ವ್ಯಾಪಾರಿಗಳು, ರಿಕ್ಷಾ ಚಾಲಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು ಮತ್ತು ಬೀಡಿ ಕಾರ್ಮಿಕರಂತಹ ಶ್ರಮಿಕ ವರ್ಗದಗೆ ವರದಾನವಾಗಿದೆ. ತಿಂಗಳಿಗೆ 15,000 ರೂಪಾಯಿಗಿಂತ ಕಡಿಮೆ ಆದಾಯ ಹೊಂದಿರುವ ಯಾರು ಬೇಕಾದರೂ ಈ ಯೋಜನೆಗೆ ಸೇರಬಹುದು. ಶಾಶ್ವತ ಉದ್ಯೋಗ ಇಲ್ಲದವರಿಗೂ ಇದು ಸುರಕ್ಷಿತ ಹೂಡಿಕೆಯಾಗಿದೆ. ವಯಸ್ಸಿನ ಮಿತಿ ಎಷ್ಟು ಮತ್ತು ಹೂಡಿಕೆ ಎಷ್ಟು? 18ರಿಂದ 40 ವರ್ಷದೊಳಗಿನ ಭಾರತೀಯ ನಾಗರಿಕರು ಇದರಲ್ಲಿ ಹೆಸರು ನೋಂದಾಯಿಸಿಕೊಳ್ಳಬಹುದು. ನಿಮ್ಮ ವಯಸ್ಸಿನ ಆಧಾರದ ಮೇಲೆ ತಿಂಗಳಿಗೆ ಕೇವಲ 55 ರೂಪಾಯಿನಿಂದ 200 ರೂಪಾಯಿವರೆಗೆ ಪಾವತಿಸಬೇಕಾಗುತ್ತದೆ. ನೀವು ಎಷ್ಟು ಬೇಗ ಈ ಯೋಜನೆಗೆ ಸೇರುತ್ತೀರೋ ಅಷ್ಟು ಕಡಿಮೆ ಮೊತ್ತವನ್ನು ಪ್ರೀಮಿಯಂ ರೂಪದಲ್ಲಿ ಕಟ್ಟಬೇಕಾಗುತ್ತದೆ. ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿ. ನೀವು 60 ವರ್ಷದವರೆಗೆ ಸತತವಾಗಿ ಕೊಡುಗೆ ನೀಡಿದರೆ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗುತ್ತದೆ. ಒಂದು ವೇಳೆ ಪಿಂಚಣಿದಾರರು ಮರಣ ಹೊಂದಿದರೆ ಅವರ ಸಂಗಾತಿಗೆ ಕುಟುಂಬ ಪಿಂಚಣಿ ರೂಪದಲ್ಲಿ ಅರ್ಧದಷ್ಟು ಅಂದರೆ 1,500 ರೂಪಾಯಿ ಹಣ ಸಿಗಲಿದೆ. ಇದು ಕುಟುಂಬಕ್ಕೆ ದೊಡ್ಡ ಆಸರೆಯಾಗಲಿದೆ. ಆರ್ಥಿಕ ಭದ್ರತೆಯೇ ಮುಖ್ಯ ಉದ್ದೇಶ. ದೇಶದಲ್ಲಿ PF ಅಥವಾ ESI ಸೌಲಭ್ಯವಿಲ್ಲದ ಕೋಟ್ಯಾಂತರ ಜನರಿದ್ದಾರೆ. ಅಂಥವರು ವೃದ್ಧಾಪ್ಯದಲ್ಲಿ ಕಷ್ಟಪಡಬಾರದು ಎಂಬುದು ಈ ಯೋಜನೆಯ ಹಿಂದಿನ ಮಾಸ್ಟರ್ ಪ್ಲಾನ್. ಅಧಿಕಾರಿಗಳ ಪ್ರಕಾರ ಇದು ಕಡು ಬಡವರಿಗೂ ತಮ್ಮ ಹಳೆ ಕಾಲದ ಬಗ್ಗೆ ಧೈರ್ಯ ನೀಡುವ ವಿಶೇಷ ಯೋಜನೆಯಾಗಿದೆ. ನೋಂದಣಿ ಮಾಡಿಕೊಳ್ಳುವುದು ಹೇಗೆ? ಈ ಯೋಜನೆಗೆ ಸೇರಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳಿದ್ದರೆ ಸಾಕು. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಸುಲಭವಾಗಿ ಅರ್ಜಿ ಸಲ್ಲಿಸಬಹುದು. ಇಲ್ಲಿ ಪ್ರತಿ ತಿಂಗಳು ಆಟೋ ಡೆಬಿಟ್ ಸೌಲಭ್ಯದ ಮೂಲಕವೇ ನಿಮ್ಮ ಖಾತೆಯಿಂದ ಹಣ ಕಡಿತಗೊಳ್ಳಲಿದೆ. ಅರ್ಜಿಯಲ್ಲಿ ಸಲ್ಲಿಸಬೇಕು. ಹಳ್ಳಿಗಾಡಿನ ಜನರು ಕೂಡ CSC ಕೇಂದ್ರಗಳ ಮೂಲಕ ಅಥವಾ LIC EPFO ಕಚೇರಿಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಗ್ರಾಮ ಮಟ್ಟದ ಉದ್ಯಮಿಗಳು ಕೂಡ ಅರ್ಜಿ ಸಲ್ಲಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಜಿಲ್ಲೆಯ ಕೇಂದ್ರಗಳ ವಿವರ ಪಡೆಯಲು ಅವಕಾಶವಿದೆ. ಭವಿಷ್ಯದ ಉಳಿತಾಯಕ್ಕೆ ಸುವರ್ಣ ಅವಕಾಶ. ಕಡಿಮೆ ಆದಾಯದ ಕಾರ್ಮಿಕರು ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬಿತವಾಗದೆ ಬದುಕಲು ಇದು ಸುವರ್ಣ ಅವಕಾಶ. ಸ್ಥಿರವಾದ ಉದ್ಯೋಗವಿಲ್ಲದ ಮತ್ತು ಸಣ್ಣ ಮೊತ್ತವನ್ನು ಉಳಿಸಲು ಬಯಸುವವರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ನಿಜಕ್ಕೂ ಆರ್ಥಿಕ ಗುರಾಣಿ ಇದ್ದಂತೆ.